ತಮಿಳುನಾಡಿನಲ್ಲಿ ಶುರುವಾಗೇ ಬಿಡ್ತು ಫೆಂಗಲ್ ಆರ್ಭಟ. 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಮಳೆ. ಚೆನ್ನೈನಲ್ಲಿ ಫೆಂಗಲ್ ಮಹಾಪ್ರವಾಹ. 13 ವಿಮಾನಗಳ ಯಾನ ರದ್ದು. ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್. ಶಾಲಾ ಕಾಲೇಜುಗಳಿಗೆ ರಜೆ. ಮನೆಗಳಿಗೆ ನುಗ್ಗಿದ ಮಳೆ ನೀರು. ಮುಳುಗಿ ಹೋಗುತ್ತಾ ಮದ್ರಾಸ್ ಸಿಟಿ. ಚೆನ್ನೈ ನಗರದಲ್ಲಿ ಹೇಗಿದೆ ಮಳೆಯ ಮಹಾನರ್ತನ? ಶ್ರೀಲಂಕಾದಲ್ಲಿ ಅಬ್ಬರಿಸಿ ಬೊಬ್ಬಿರಿದು 12 ಮಂದಿಯನ್ನ ಬಲಿ ಪಡೆದುಕೊಂಡಿದ್ದ ಫೆಂಗಲ್ ಚಂಡಮಾರುತ ಈಗ ತಮಿಳುನಾಡಿಗೆ ದಾಂಗುಡಿ ಇಟ್ಟಿದೆ. ಚೆನ್ನೈಗೆ ಫೆಂಗಲ್ ಬರ್ತಾ ಇದೆ. ಜನರೆಲ್ಲ ಭಯಭೀತರಾಗಿದ್ರು. ಸರ್ಕಾರವು ಎಚ್ಚರಿಕೆಗಳನ್ನ ಕೊಡ್ತಾನೇ ಇತ್ತು. ಸದ್ಯ ಫೆಂಗಲ್ ತಮಿಳುನಾಡಿನ ಕಡಲ ತೀರಗಳಿಗೆ ಅಪ್ಪಳಿಸಿದ್ದು ಜನರನ್ನ ಕಂಗೆಡಿಸಿದೆ. 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ, 10 ಸೆಂಟಿಮೀಟರ್ ಮಳೆ ಚೆನ್ನೈ ನಗರವಾಸಿಗಳನ್ನ ವಿಲವಿಲ ಒದ್ದಾಡುವಂತೆ ಮಾಡಿದೆ. ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚೆನ್ನೈಗೆ ಫೆಂಗಲ್ ದಾಳಿ. ಕೆರೆಯಾದ ರಸ್ತೆಗಳು, ವಿಮಾನ ಹಾರಾಟ ರದ್ದು. ಆಟೋ, ಕಾರು ಜಲಾವೃತ. ಮನೆಗಳಿಗೂ ನುಗ್ಗಿದ ಪ್ರವಾಹ. 4-5 ದಿನಗಳಿಂದ ಶ್ರೀಲಂಕಾವನ್ನ ಅಲ್ಲಾಡಿಸಿ ನೀರು ಕುಡಿಸಿದ್ದ ಫೆಂಗಲ್ ಚಂಡಮಾರುತ ಈಗ ತಮಿಳುನಾಡಿಗೂ ಲಗ್ಗೆ ಇಟ್ಟು ಬಿಟ್ಟಿದೆ. ತಮಿಳುನಾಡಿನಲ್ಲಿ 2-3 ದಿನಗಳಿಂದ ಚಂಡಮಾರುತದ ಎಫೆಕ್ಟ್ ಕಾಣಿಸ್ತಾ ಇತ್ತು. ಭಾರೀ ಚಳಿ, ತುಂತುರು ಮಳೆ, ಮೋಡ ಕವಿದ ವಾತಾವರಣವಿತ್ತು. ಅದಾಗಲೇ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿತ್ತು. ಈಗ ಶುಕ್ರವಾರ, ಶನಿವಾರ ತಮಿಳುನಾಡಿಗೆ ಫೆಂಗಲ್ ದಾಂಗುಡಿ ಇಟ್ಟಿದ್ದು ಭಾರೀ ಗಾಳಿಮಳೆ ಉಂಟಾಗ್ತಾ ಇದೆ. ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಉಂಟಾಗಿರುವ ಭಾರೀ ವಾಯುಭಾರ ಕುಸಿತ ಫೆಂಗಲ್ ಚಂಡಮಾರುತವಾಗಿ ರೂಪುಗೊಂಡಿದ್ದು ಉತ್ತರ ತಮಿಳುನಾಡಿನ ಹಲವು ಭಾಗಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಬೀಳುತ್ತಿದೆ. ಇದರಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಪುದುಚೇರಿ ಮತ್ತು ತಮಿಳುನಾಡಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಚೆನ್ನೈನಲ್ಲೂ ಮಹಾಮಳೆ ಆಗ್ತಾ ಇದ್ದು ಚೆನ್ನೈ ಮಹಾನಗರ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಶುಕ್ರವಾರ ರಾತ್ರಿಯಿಂದಲೇ ಕರಾವಳಿ ಪ್ರದೇಶಗಳಲ್ಲಿ ವರ್ಷಧಾರೆಯಾಗುತ್ತಿದ್ದು ಹಲವಾರು ಪ್ರದೇಶಗಳು ಜಲಾವೃತಗೊಂಡಿವೆ. ವಿಪತ್ತು ನಿರ್ವಹಣೆಗಾಗಿ ಪೊಲೀಸರು ಮತ್ತು ಅಗ್ನಿಶಾಮಕ ರಕ್ಷಣಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಚೆನ್ನೈನ ಎಗ್ಮೋರ್ನಲ್ಲಿ ಕಳೆದ 6 ಗಂಟೆಗಳಲ್ಲಿ 8 ಸೆಂಟಿಮೀಟರ್ ಮಳೆ ಸುರಿದಿದ್ರೆ ಅಣ್ಣಾನಗರದಲ್ಲಿ ದಾಖಲೆಯ 10 ಸೆಂಟಿಮೀಟರ್ ಮಳೆಯಾಗಿದೆ. ಫೆಂಗಲ್ ಚಂಡಮಾರುತ ಭೀತಿಯಿಂದಾಗಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ಮರೀನಾ ಮತ್ತು ಮಾಮಲ್ಲಪುರ ಸೇರಿದಂತೆ ಪ್ರಮುಖ ಕಡಲ ತೀರಗಳಿಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಫೆಂಗಲ್ ಚಂಡಮಾರುತ 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆಯಂತೆ. ತಮಿಳುನಾಡಿನಲ್ಲಿ ಮಳೆ ಅಂದ್ರೇನೆ ಜನರು, ಸರ್ಕಾರ ಬೆಚ್ಚಿ ಬೀಳುತ್ತಾರೆ. ತಮಿಳುನಾಡಿನಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಿಲ್ಲ. ಸಾಮಾನ್ಯ ಮಳೆಗೂ ನಗರ ಮುಳುಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಆರೋಪಗಳಿದ್ದು ಈಗ ಚಂಡಮಾರುತ ಬರ್ತಾ ಇರೋದ್ರಿಂದ ಜನ ಭಯಭೀತರಾಗಿದ್ದಾರೆ.
ಟೀಕೆಗಳಿಗೆ ಗುರಿಯಾಗಬಾರದು ಅಂತ ಸರ್ಕಾರ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ಆದರೂ ಚೆನ್ನೈನಲ್ಲಿ ಮಳೆ ಭಾರೀ ಅವಾಂತರಗಳನ್ನು ಸೃಷ್ಟಿಸಿದೆ. ರಸ್ತೆಗಳು ಜಲಾವೃತ, ವಾಹನ ಸವಾರರ ಪರದಾಟ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಯಾವ ರೀತಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ವೋ ಅದಕ್ಕಿಂತ ಭಯಾನಕವಾದ ಅವಾಂತರಗಳು ಈಗ ಚೆನ್ನೈನಲ್ಲಿ ಸೃಷ್ಟಿಯಾಗಿವೆ. ಚೆನ್ನೈ ಮಹಾನಗರ ಈಗ ಮುಳುಗುವ ಸ್ಥಿತಿಗೆ ಬಂದಿದ್ದು ಈಗಾಗಲೇ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಚೆನ್ನೈನ 100ಕ್ಕೂ ಹೆಚ್ಚು ರಸ್ತೆಗಳು ನೀರಲ್ಲಿ ಮುಳುಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿನ ರಸ್ತೆಗಳ ಪರಿಸ್ಥಿತಿ, ಅಲ್ಲಿನ ವಾಹನ ಸವಾರರ ಪರಿಸ್ಥಿತಿ ಹೇಗಿದೆ ಅಂತ. ನಗರದ ಪ್ರಮುಖ ಭಾಗಗಳಲ್ಲೇ ರಸ್ತೆಗಳು 3-4 ಅಡಿಗಳಷ್ಟು ಮಳೆ ನೀರಲ್ಲಿ ಮುಳುಗಿ ಹೋಗಿದ್ದು ಅಂಥ ನೀರಲ್ಲೇ ಕಾರುಗಳು, ಬಸ್ಸುಗಳು ಓಡಾಡ್ತಾ ಇವೆ. ಎಕ್ಕತ್ತೂ ತಂಗಲ್ ಅನ್ನೋ ಪ್ರದೇಶ ಇದಾಗಿದ್ದು ಇಲ್ಲಿ ಪ್ರತಿ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಚೆನ್ನೈನಲ್ಲಿ ಒಂದು ಕಡೆಯಲ್ಲ, ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ಚೆನ್ನೈನ ಬಹುತೇಕ ಭಾಗಗಳು ಇದೇ ರೀತಿ ಮುಳುಗಿ ಹೋಗಿವೆ. ಎತ್ತ ನೋಡಿದ್ರೂ ಬರೀ ನೀರೇ ಕಾಣಿಸ್ತಾ ಇದ್ದು ಅಂಥ ನೀರಿನಲ್ಲೇ ವಾಹನಗಳು ಓಡಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ದೃಶ್ಯಗಳನ್ನು ನೋಡಿ. ಇದು ಚೆನ್ನೈನ ಆರ್ಯಪುರಂ ರಸ್ತೆ. ಇಲ್ಲಿ ರಸ್ತೆ ಒಂದು ಇತ್ತು ಅನ್ನೋದೇ ಕಾಣಿಸ್ತಾ ಇಲ್ಲ. ಎಷ್ಟು ದೂರಕ್ಕೆ ನೋಡಿದ್ರೂ ಬರೀ ನೀರೇ ತುಂಬಿಕೊಂಡಿದೆ. ಕೆಲವು ಕಡೆ ಡಸ್ಟ್ಬಿನ್ಗಳು, ರಸ್ತೆಗೆ ಕಟ್ಟಿದ್ದ ಪರದೆ ಎಲ್ಲವೂ ನೀರಲ್ಲಿ ಬಿದ್ದು ತೇಲ್ತಾ ಇವೆ. ಕಿಲೋಮೀಟರ್ ಗಟ್ಟಲೆ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದ್ದು ರಸ್ತೆ ಬದಿ ಇರುವ ಅಪಾರ್ಟ್ಮೆಂಟ್ಗಳ ಜನ ಮನೆಗಳಲ್ಲೇ ಬಂಧಿಯಾಗುವಂತೆ ಮಾಡಿದೆ. ಯಾರೂ ತಮ್ಮ ಫ್ಲಾಟ್ಗಳಿಂದ ಆಚೆ ಬರುವುದಕ್ಕೂ ಆಗ್ತಾ ಇಲ್ಲ. ತಗ್ಗು ಪ್ರದೇಶಗಳು, ರಸ್ತೆಗಳು ಎಲ್ಲವೂ ಜಲಾವೃತವಾಗಿರೋದ್ರಿಂದ ಆಚೆ ಬಂದು ಅನಾಹುತ ಆಗೋದು ಬೇಡ ಅಂತ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು ಪ್ರೈವೇಟ್ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡಲು ಸೂಚಿಸಲಾಗಿದೆ. ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಜನ. ಚೆನ್ನೈನಲ್ಲಿ ರಸ್ತೆಗಳು ಮಾತ್ರ ಅಲ್ಲ, ಸಾಕಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿವೆ. 100 ಮನೆಗಳು ಜಲಾವೃತವಾಗಿವೆ. ಈಗ ತಗ್ಗು ಪ್ರದೇಶಗಳಲ್ಲಿ ವಾಸವಾಗಿದ್ದ ಜನರೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ದು ತಮ್ಮ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಮನೆಗಳನ್ನ ಖಾಲಿ ಮಾಡಿ ಅವರೆಲ್ಲ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಈ ಏರಿಯಾದಲ್ಲಿ ಸುಮಾರು 20 ವರ್ಷಗಳಿಂದ ಇದ್ದೇವೆ. ಮಳೆ ಬಂದಾಗೆಲ್ಲ ನಮಗೆ ಸಂಕಷ್ಟ ತಪ್ಪಿದ್ದಲ್ಲ. ಈಗ ಮನೆಗಳನ್ನ ಖಾಲಿ ಮಾಡಿ ಬೇರೆಯವರ ಮನೆಗಳಿಗೆ ಹೋಗಬೇಕಾಗಿದೆ ಅಂತ ನೋವು ತೋಡಿಕೊಂಡಿದ್ದಾರೆ. ಚೆನ್ನೈನಲ್ಲಿ ಈಗಾಗಲೇ ಮಳೆ ಸಂತ್ರಸ್ತರಿಗೆ 100 ಪರಿಹಾರ ಕೇಂದ್ರಗಳನ್ನು ತೆರೆಯಲಾಗಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದವರು ಆಯಕಟ್ಟಿನ ಜಾಗಗಳಲ್ಲಿ ಇದ್ದಂತಹ ಸಾವಿರಾರು ಮಂದಿಯನ್ನ ಪರಿಹಾರ ಕೇಂದ್ರಗಳಿಗೆ ರವಾನಿಸಲಾಗಿದೆ. ಈಗಾಗಲೇ ಸರ್ಕಾರದ ವತಿಯಿಂದ ಹೆಲ್ಪ್ಲೈನ್ ಸಹ ತೆಗೆಯಲಾಗಿದ್ದು ಸಂಕಷ್ಟಕ್ಕೆ ಸಿಲುಕಿದ ಜನರನ್ನ ಕಾಪಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ಜನರನ್ನೇ ಬಲಿ ಪಡೆಯುತ್ತಿದೆ ಫೆಂಗಲ್ ಚಂಡಮಾರುತ. ಫೆಂಗಲ್ ಚಂಡಮಾರುತ ಅಪ್ಪಳಿಸಿದ್ರೆ ಅನಾಹುತ ಖಂಡಿತ ಅಂತ ಮೊದಲೇ ಊಹಿಸಲಾಗಿತ್ತು. ಆದರೂ ಫೆಂಗಲ್ ಅಟ್ಟಹಾಸವನ್ನ, ಅದರ ಅವಾಂತರಗಳನ್ನು ತಡೆಯಲು ಆಗಿಲ್ಲ. ಫೆಂಗಲ್ ರಣಾರ್ಭಟಕ್ಕೆ ಚೆನ್ನೈನಲ್ಲಿ ಮೊದಲ ಬಲಿಯಾಗಿದೆ. ಯಾವುದೋ ಕೆಲಸಕ್ಕೆ ಹೊರಗೆ ಬಂದಿದ್ದ ವ್ಯಕ್ತಿ ಮಳೆ ನೀರಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾನೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಪ್ರತಿ ಏರಿಯಾಗಳಲ್ಲೂ 4-5 ಅಡಿಗಳಷ್ಟು ನೀರು ತುಂಬಿಕೊಂಡಿದ್ದು ಒಬ್ಬ ವ್ಯಕ್ತಿ ಎಟಿಎಂ ಮುಂದೆ ಸತ್ತು ಬಿದ್ದಿದ್ದಾನೆ. ಈ ವ್ಯಕ್ತಿ ನೀರಲ್ಲಿ ಮುಳುಗಿಯೇ ಪ್ರಾಣ ಕಳೆದುಕೊಂಡ ಅಥವಾ ಬೇರೆ ಏನಾದರೂ ಆಗಿ ಸತ್ತಿದ್ದಾನಾ ಅನ್ನೋದು ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈತ ನೀರಲ್ಲೇ ತೇಲುತ್ತಾ ಶವವಾಗಿ ಕಾಣಿಸ್ಕೊಂಡಿರೋದ್ರಿಂದ ಈತ ನೀರಲ್ಲಿ ಮುಳುಗಿಯೇ ಪ್ರಾಣ ಬಿಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಆ ಮೃತದೇಹವನ್ನ ಆಸ್ಪತ್ರೆಗೆ ಸ್ಥಳಾಂತರಿಸುವ ಕೆಲಸ ಮಾಡಲಾಗಿದೆ. ಮನೆಗಳಿಗೆ ನುಗ್ಗಿದ ನೀರು, ರಸ್ತೆಗಳಲ್ಲಿ ಮುಳುಗಿದ ವಾಹನಗಳು. ಒಂದು ಕಡೆ ಭೀಕರ ಗಾಳಿ, ಮತ್ತೊಂದು ಕಡೆ ಭಯಾನಕ ಮಳೆ. ಎರಡೂ ಒಟ್ಟಿಗೆ ಬಂದ್ರೆ ಜನ ನೆಮ್ಮದಿಯಾಗಿ ಇರೋದಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ.
ಸದ್ಯ ತಮಿಳುನಾಡಿನ ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಭಾರೀ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಮಳೆ ನೀರು ಮನೆಗಳಿಗೆ ನುಗ್ಗಿದ್ದು ಮನೆಗಳ ಮುಂದೆ ನಿಲ್ಲಿಸಿದ್ದ ವಾಹನಗಳು ನೀರಲ್ಲಿ ಮುಳುಗುವಂತಾಗಿದೆ. ಅದಕ್ಕೆ ಸಾಕಷ್ಟು ಮಂದಿ ತಮ್ಮ ವಾಹನಗಳನ್ನು ಎತ್ತರದ ಪ್ರದೇಶಗಳಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾ ಇದ್ದಾರೆ. ಮನೆಗಳ ಮುಂದೆ ನಿಲ್ಲಿಸಿರೋ ವಾಹನಗಳು ಮಾತ್ರವಲ್ಲ, ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳೂ ಸಹ ನೀರು ಪಾಲಾಗ್ತಾ ಇವೆ. ಮನೆಗಳ ಮುಂದಿನ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳು, ದ್ವಿಚಕ್ರ ವಾಹನಗಳು ಎಲ್ಲವೂ ಮುಳುಗಿ ಹಾನಿಗೆ ಒಳಗಾಗಿವೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಒಂದು ಇಡೀ ರಸ್ತೆ ನೀರಲ್ಲಿ ಮುಳುಗೋಗಿದ್ದು ಮನೆಗಳ ಮುಂದೆಯೇ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿದೆ. ಹಾಗಾಗಿ ರಸ್ತೆ ಬದಿ ಇರೋ ಅಂಗಡಿಗಳನ್ನು ಮುಚ್ಚಲಾಗಿದೆ. ಅದೇ ರಸ್ತೆಯಲ್ಲಿ 2-3 ಆಟೋಗಳು, ಕೆಲವು ದ್ವಿಚಕ್ರ ವಾಹನಗಳೂ ಇದ್ದು ಅವು ನೀರಲ್ಲಿ ಮುಳುಗಿ ಹೋಗಿರುವುದನ್ನ ನೀವು ನೋಡಬಹುದು. ವಾಹನಗಳು ಮುಳುಗೋ ಆತಂಕ, ಮೇಲ್ಸೇತುವೆಗಳ ಮೇಲೆ ಪಾರ್ಕಿಂಗ್. ಎಸ್, ಚೆನ್ನೈನಲ್ಲಿ ಮಳೆ ಬಂತು ಅಥವಾ ಭಾರೀ ಮಳೆಯ ಮುನ್ಸೂಚನೆ ಇದೆ ಅಂದ್ರೆ ಅಂದು ಫ್ಲೈಓವರ್ಗಳು ತುಂಬಿ ಹೋಗುತ್ತವೆ. ಆಗ ಯಾರೂ ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರ ಮಾಡಬಾರದು ಅಂತ ಅರ್ಥ. ಯಾಕಂದ್ರೆ ಆಗ ಫ್ಲೈಓವರ್ಗಳು ಕಾರುಗಳ ಪಾರ್ಕಿಂಗ್ ಪ್ರದೇಶವಾಗಿ ಬದಲಾಗಿರುತ್ತೆ. ಹೌದು, ತಮಿಳುನಾಡಿನಲ್ಲಿ ಮಳೆ ಬಂದಾಗೆಲ್ಲ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಪ್ರದೇಶಗಳು, ತಗ್ಗು ಪ್ರದೇಶಗಳ ಮನೆಗಳು ನೀರಲ್ಲಿ ಮುಳುಗು ಹೋಗ್ತಾ ಇದ್ದು ಮನೆಗಳ ಬಳಿ ನಿಲ್ಲಿಸಿದ್ದ ವಾಹನಗಳು ನೀರಲ್ಲಿ ಮುಳುಗಿ ಹಾಳಾಗ್ತಾ ಇದ್ವು. ಅದಕ್ಕೆ ಈಗ ಅಲ್ಲಿನ ಜನರು ಮಳೆ ಇದೆ ಅಂತ ಗೊತ್ತಾದ ಕೂಡಲೇ ತಮ್ಮ ಕಾರುಗಳನ್ನು ತೆಗೆದುಕೊಂಡು ಫ್ಲೈಓವರ್ ಮೇಲೆ ಪಾರ್ಕ್ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ ಜಲಾವೃತ, ರೈಲುಗಳಿಗೂ ನುಗ್ಗಿದ ನೀರು. ಬೆಂಗಳೂರಿನಂತೆ ಚೆನ್ನೈಗೂ ವರುಣನ ಶಾಪ ತಟ್ಟಿದೆ ಅನ್ಸುತ್ತೆ. ಇಲ್ಲಿಯೂ ಸಾಧಾರಣ ಮಳೆಯಾದ್ರೂ ಚೆನ್ನೈ ಮುಳುಗುವ ಹಂತಕ್ಕೆ ಹೋಗ್ಬಿಡುತ್ತೆ. ಸದ್ಯ ಈಗ ಫೆಂಗಲ್ ಆರ್ಭಟದಿಂದ ಚೆನ್ನೈ ಹಿಂದೆಂದಿಗಿಂತ ಹೆಚ್ಚೇ ಸಮಸ್ಯೆಗೆ ತುತ್ತಾಗಿದ್ದು ಸಾವಿರಾರು ಎಕರೆ ಪ್ರದೇಶ ಜಲಾವೃತವಾಗಿದೆ. ಚೆನ್ನೈ ಏರ್ಪೋರ್ಟ್ಗೂ ನೀರು ನುಗ್ಗಿದ್ದು ಮಳೆ ನೀರಿನಲ್ಲೇ ಕೆಲವು ವಿಮಾನಗಳು ಓಡಾಡ್ತಾ ಇವೆ. ಸುಮಾರು 10ಕ್ಕೂ ಹೆಚ್ಚು ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಏರ್ಪೋರ್ಟ್ಗೆ ಮಾತ್ರವಲ್ಲ, ಕೆಲವೊಂದು ರೈಲುಗಳಿಗೂ ನೀರು ನುಗ್ಗಿಬಿಟ್ಟಿದೆ. ರೈಲ್ವೆ ಟ್ರ್ಯಾಕ್ಗಳಲ್ಲಿ ನೀರು ನಿಂತಿರೋದ್ರಿಂದ ಆ ರೈಲು ಪ್ರಯಾಣ ಮಾಡುವಾಗ ರೈಲಿನ ಒಳಗೂ ನೀರು ನುಗ್ಗಿದೆ. ನೋಡಿ, ಶತಾಬ್ದಿ ಎಕ್ಸ್ಪ್ರೆಸ್ ರೈಲಿನ ಕಥೆ ಏನಾಗಿದೆ ಅಂತ. ಐಷಾರಾಮಿ ರೈಲಿನ ಒಳಗೆ ನೀರು ನುಗ್ಗಿದ್ದು ಅದನ್ನ ಕ್ಲೀನ್ ಮಾಡುವ ಕೆಲಸ ಮಾಡಲಾಗ್ತಾ ಇದೆ. ಭಾರೀ ಗಾಳಿ ಮಳೆಯ ಕಾರಣ ಕೆಲವೊಂದು ಮಾರ್ಗಗಳಲ್ಲಿ ರೈಲುಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಮುಳುಗುತ್ತಿದೆ ಮಹಾನಗರ, ಆತಂಕದಲ್ಲಿ ಚೆನ್ನೈ ನಿವಾಸಿಗಳು. ತಮಿಳುನಾಡಿನಲ್ಲಿ ಕೇವಲ 15 ಗಂಟೆಗಳ ಕಾಲ ಸುರಿದ ಮಳೆಗೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ. ತಮಿಳುನಾಡು ಸರ್ಕಾರ ತಿರುವಳ್ಳುವರ್, ಚೆನ್ನೈ, ಕಾಂಜೀಪುರಂ ಮತ್ತು ಚಂಗಲ್ಪೇಟ್ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದೆ. ಈ ಜಿಲ್ಲೆಗಳಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಯಾವುದೇ ವಿಶೇಷ ತರಗತಿಗಳಾಗಲಿ ಪರೀಕ್ಷೆಗಳನ್ನಾಗಲಿ ನಡೆಸುವಂತಿಲ್ಲ ಅಂತ ಸೂಚಿಸಿದೆ. ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ನಿಭಾಯಿಸಲು ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ. ಐಟಿ ಕಂಪನಿಗಳ ನೌಕರರಿಗೆ ಮನೆಯಿಂದಲೇ ಕೆಲಸ ನಿರ್ವಹಿಸುವಂತೆ ರಾಜ್ಯ ಸರ್ಕಾರ ಸೂಚಿಸಿದೆ. ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಪರಿಹಾರ ಶಿಬಿರಗಳೂ ಸೇರಿದಂತೆ ಇನ್ನಿತರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ 2226 ಪರಿಹಾರ ಶಿಬಿರಗಳನ್ನು ತಮಿಳುನಾಡಿನಾದ್ಯಂತ ತೆರೆಯಲಾಗಿದೆ. ಈಗಾಗಲೇ 600ಕ್ಕೂ ಹೆಚ್ಚು ಜನರು ಮತ್ತು 170 ಕುಟುಂಬಗಳನ್ನು ತಿರುವಾರೂರ್ ಮತ್ತು ನಾಗಪಟ್ಟಣಂ ಜಿಲ್ಲೆಗಳ ಪರಿಹಾರ ಶಿಬಿರಗಳಿಗೆ ರವಾನಿಸಲಾಗಿದೆ. ಇದರ ಜೊತೆಗೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದ್ದು ಪರಿಹಾರ ಶಿಬಿರಗಳಲ್ಲಿ ಆಹಾರ, ನೀರು ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಭಾರತೀಯ ನೌಕಾಪಡೆಯನ್ನ ನಿಯೋಜಿಸಲಾಗಿದ್ದು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸಕಲ ರೀತಿಯಲ್ಲಿ ಸನ್ನದ್ಧಗೊಳಿಸಲಾಗಿದೆ. ಚಂಡಮಾರುತ ಹಾಗೂ ರಭಸದಿಂದ ಗಾಳಿ ಬೀಸುತ್ತಿರುವ ಹಿನ್ನೆಲೆಯಲ್ಲಿ ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ. ಈಗಾಗಲೇ 4100 ದೋಣಿಗಳು ಕಡಲ ಕಿನಾರೆಯಲ್ಲಿ ಲಂಗರು ಹಾಕಿವೆ. ಕಾರೈಕಲ್ ಮತ್ತು ಮಹಾಬಲಿಪುರಂ ನಡುವೆ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದ್ದು ಭಾರತೀಯ ಹವಾಮಾನ ಇಲಾಖೆ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಶ್ರೀಲಂಕಾದಲ್ಲಿ ಮರಣ ಮೃದಂಗ, ಚೆನ್ನೈನಲ್ಲಿ ಅಟ್ಟಹಾಸ,
ಕರ್ನಾಟಕದ ಕಡೆಯೂ ಬರುತ್ತಾ ಫೆಂಗಲ್ ರಣಚಂಡಿ. ತಮಿಳುನಾಡಿನಲ್ಲಿ ಹೇಗಿದೆ ಫೆಂಗಲ್ ರಣಾರ್ಭಟ? ಮುಂದಿನ 2 ದಿನಗಳಲ್ಲಿ ಫೆಂಗಲ್ ಪ್ರಹಾರ ಮತ್ತಷ್ಟು ಹೆಚ್ಚಾಗುತ್ತಾ? ಕರ್ನಾಟಕಕ್ಕೂ ಕಂಟಕ ಕಾದಿದ್ಯಾ? ಹವಾಮಾನ ಇಲಾಖೆ ಹೇಳಿದ್ದೇನು? ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ಅಲರ್ಟ್? ಚೆನ್ನೈನಲ್ಲಿ ಫೆಂಗಲ್ ತನ್ನ ಅಟ್ಟಹಾಸವನ್ನ ತೋರಿಸಿದೆ. ಇದಕ್ಕೂ ಮೊದಲು ಚಂಡಮಾರುತ ಶ್ರೀಲಂಕಾವನ್ನ ಅಲ್ಲಾಡಿಸಿ ನೀರು ಕುಡಿಯುವಂತೆ ಮಾಡಿತ್ತು. ಲಂಕಾದಲ್ಲಿ ಈಗಾಗಲೇ ಚಂಡಮಾರುತಕ್ಕೆ 15 ಮಂದಿ ಬಲಿಯಾಗಿದ್ದು 3.5 ಲಕ್ಷಕ್ಕೂ ಹೆಚ್ಚು ಮಂದಿ ತೊಂದರೆಗೆ ಸಿಲುಕೊಂಡಿದ್ದಾರೆ. 100 ಮನೆಗಳು ಹಾನಿಗೆ ಒಳಗಾಗಿವೆ. ಲಂಕಾ ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಸಿಕೊಳ್ತಾ ಇದ್ದಂತೆ ಇತ್ತ ಚೆನ್ನೈನಲ್ಲಿ ಅವಾಂತರಗಳು ಶುರುವಾಗಿವೆ. ಲಂಕಾದಲ್ಲಿ ಮರಣ ಮೃದಂಗ, ತಮಿಳುನಾಡಿನಲ್ಲಿ ಆಗಿದ್ದೇನು? 2 ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುತ್ತಾ ಫೆಂಗಲ್ ಆರ್ಭಟ? ಕರ್ನಾಟಕಕ್ಕೂ ಕಾದಿದ್ಯಾ ಫೆಂಗಲ್ ಗಂಡಾಂತರ? ಡೇಂಜರಸ್ ಫೆಂಗಲ್ ಚಂಡಮಾರುತ ಶ್ರೀಲಂಕಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿ ಈಗ ತಮಿಳುನಾಡಿಗೂ ಎಂಟ್ರಿ ಆಗಿದೆ. ಈವರೆಗೆ 15ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದಿದೆ. 3.5 ಲಕ್ಷಕ್ಕೂ ಅಧಿಕ ಮಂದಿ ಬೀದಿ ಪಾಲಾಗಿದ್ದಾರೆ. 100 ಮನೆಗಳು ಸಂಪೂರ್ಣ ಜಲಸಮಾಧಿಯಾಗಿವೆ. ಹೀಗೆ ಲಂಕೆಯಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿರೋ ರಕ್ಕಸ ಸೈಕ್ಲೋನ್ ಭಾರತದತ್ತ ಮುನ್ನುಗ್ಗಿ ಬಂದಿದೆ. ಪ್ರತಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಮುನ್ನುಗ್ಗಿ ಬರುತ್ತಿದೆ. ಚೆನ್ನೈ ಪಾಂಡಿಚೇರಿ ನಡುವಿನ ಕಾರೈಕಲ್ ಮಹಾಬಲಿಪುರಂ ಕರಾವಳಿ ಭಾಗಕ್ಕೆ ಫೆಂಗಲ್ ಚಂಡಮಾರುತ ಅಪ್ಪಳಿಸಿದ್ದು ಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಫೆಂಗಲ್ ಚಂಡಮಾರುತದ ಪರಿಣಾಮವಾಗಿ ತಮಿಳುನಾಡು ಪುದುಚೇರಿಯಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಚೆನ್ನೈ, ತಿರುವಳ್ಳುವರ್, ಕಾಂಚೀಪುರ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಚೆನ್ನೈನಲ್ಲಿ ನಿರಂತರ ಮಳೆಯಾಗ್ತಾ ಇದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಜೊತೆಗೆ ಪುದುಚೇರಿ ಮತ್ತು ಕಾಂಚೀಪುರಂ ಸೇರಿದಂತೆ ತಮಿಳುನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಇಲಾಖೆ ಸೂಚನೆ ನೀಡಿದೆ. ಕಾರೈಕಲ್ ಮತ್ತು ಮಾಮಲ್ಲಪುರಂನಲ್ಲಿ ಭೂಕುಸಿತವಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದ್ದು ಸ್ಥಳದಲ್ಲಿ NDRF, SDRF ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಮೀನುಗಾರರ ರಕ್ಷಣೆ, ಸಮುದ್ರ ತೀರದಲ್ಲಿ ಪಹರೆ. ಚೆನ್ನೈ ಸೇರಿದಂತೆ ತಮಿಳುನಾಡಿನ ಕಡಲ ತೀರಗಳಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದ ದೊಡ್ಡ ಅಲೆಗಳು ಎದ್ದೇಳುತ್ತಾ ಇದ್ದು ಸಮುದ್ರ ತೀರಕ್ಕೆ ಭೀಕರವಾಗಿ ಅಪ್ಪಳಿಸ್ತಾ ಇವೆ. ಹಾಗಾಗಿ ಮೀನುಗಾರರು ಸಮುದ್ರಕ್ಕಿಳಿಯಬಾರದು ಅಂತ ಎಚ್ಚರಿಕೆ ಕೊಡಲಾಗಿದೆ. ಆದರೂ ಕೆಲವರು ಹುಚ್ಚು ಸಾಹಸ ಮಾಡಿ ಸಮುದ್ರಕ್ಕೆ ಇಳಿದು ಸಂಕಷ್ಟಕ್ಕೆ ಸಿಲುಕಿದ್ದು ಅವರನ್ನ ಹೆಲಿಕಾಪ್ಟರ್ ಬಳಸಿ ಕಾಪಾಡಲಾಗಿದೆ. ಸದ್ಯ ಅಲ್ಲಿನ ಸಮುದ್ರ ತೀರಗಳಲ್ಲಿ ಪೊಲೀಸರು, ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಪಹರೆಯಲ್ಲಿದ್ದು ಬೀಚ್ಗಳಿಗೂ ಜನರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಮೀನುಗಾರರ ದೋಣಿಗಳನ್ನ ಲಂಗರು ಹಾಕಿಸಿ ಅವರಿಗೆ ಸಮುದ್ರಕ್ಕಿಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ಗಂಟೆಗೂ ಗಾಳಿಯ ವೇಗ, ಮಳೆಯ ತೀವ್ರತೆ ಹೆಚ್ಚಾಗ್ತಾ ಇದ್ದು ತಮಿಳುನಾಡಿನ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕೆಲವರು ಪಕ್ಕದ ರಾಜ್ಯಗಳ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಉತ್ತರ ತಮಿಳುನಾಡು, ಪುದುಚೇರಿ ಜೊತೆಗೆ ದಕ್ಷಿಣ ಆಂಧ್ರಪ್ರದೇಶದ ಜಿಲ್ಲೆಗಳಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಲಿದೆ. ಈ ಭಾಗದ 4-5 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕಕ್ಕೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಲಿದ್ದು ಡಿಸೆಂಬರ್ 11ರವರೆಗೂ ಕರ್ನಾಟಕದಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಡಿಸೆಂಬರ್ 2 ಹಾಗೂ 3ರಂದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಡಿಸೆಂಬರ್ 3ರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಂದು ಫೆಂಜಾಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನೆಡೆ 250 ಕಿಲೋಮೀಟರ್ ದೂರದಲ್ಲಿ ಇದೆ. ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ 70ರಿಂದ 80 ಕಿಲೋಮೀಟರ್ ಬೀಸುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ನವೆಂಬರ್ 30 ಹಾಗೂ ಡಿಸೆಂಬರ್ 1ರಂದು ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಡಿಸೆಂಬರ್ 2 ಹಾಗೂ 3ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ.
ಎಸ್, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಪರಿಣಾಮ ತಮಿಳುನಾಡಿನಲ್ಲೂ ಮಾತ್ರವಲ್ಲದೆ ಕರ್ನಾಟಕದಲ್ಲೂ ಕಾಣಿಸಿದ್ದು, ಈಗಾಗಲೇ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆ ಮೋಡ ಮುಸುಕಿದ ವಾತಾವರಣವಿದ್ದು ತುಂತುರು ಮಳೆಯಾಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಬೆಂಗಳೂರಲ್ಲಿ ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಅಂತ ಹವಾಮಾನ ಇಲಾಖೆ ವಿಜ್ಞಾನಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಶ್ರೀಲಂಕಾದಲ್ಲಿ ನರಕ ಸೃಷ್ಟಿಸಿದ್ದ ರಕ್ಕಸ ಫೆಂಗಲ್ ಚಂಡಮಾರುತ ಈಗ ಭಾರತಕ್ಕೂ ಅಪ್ಪಳಿಸಿದ್ದು ಜನರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಈಗಾಗಲೇ ಸೈಕ್ಲೋನ್ ಎದುರಿಸಲು ಸರ್ಕಾರಗಳು ಸಜ್ಜಾಗಿದ್ದು, ಆದರೂ ಚಂಡಮಾರುತ ಅದ್ಯಾವ ಅನಾಹುತ ಸೃಷ್ಟಿಸಿತೋ ಎಂಬ ಭೀತಿ ಶುರುವಾಗಿದೆ.